ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಸಿಹಿ ನೀರಿನಲ್ಲಿ ಮುತ್ತು ಕೃಷಿಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೆಂಕಟಪ್ಪ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ವೆಂಕಟಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸಿಹಿ ನೀರಿನಲ್ಲಿ ಮುತ್ತುಗಳ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ಏನೆಲ್ಲ ತಾಂತ್ರಿಕತೆಗಳು ಲಭ್ಯ ಇದ್ದಾವೆ, ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾನಿಲಯ ಈ ನಿಟ್ಟಿನಲ್ಲಿ ಏನು ಉಪಕ್ರಮಗಳನ್ನು ಕೈಗೊಂಡಿದೆ, ಮುಂದೆ ಬರಲಿರುವಂತಹ ಕೃಷಿ ಮೇಳದಲ್ಲಿ ಈ ಬಗ್ಗೆ ಏನಾದರೂ ತಾಂತ್ರಿಕತೆಗಳು ಕೃಷಿಕರಿಗೆ ಲಭ್ಯ ಆಗ್ಬೋದಾ? ವಿವರವಾಗಿ ಸಿಹಿ ನೀರಿನ ಮುತ್ತು ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡಿ ಡಾಕ್ಟರ್ ವೆಂಕಟಪ್ಪನವರೇ. ಖಂಡಿತ ಸರ್. ಈ ಸಿಹಿ ನೀರು ಮುತ್ತು ಕೃಷಿಯನ್ನು ನಾವು ಶುರು ಮಾಡಬೇಕು ಅಂತಂದರೆ ಮುಖ್ಯವಾಗಿ ಕಪ್ಪೆ ಚಿಪ್ಪುಗಳ ಒಂದು ಲಭ್ಯತೆ ಬೇಕಾಗ್ತದೆ. ನಾವು ಈ ಕಪ್ಪೆ ಚಿಪ್ಪುಗಳ ಬಗ್ಗೆ ಹೇಳೋದಾದರೆ ಇವು ಮೃದ್ವಂಗಿಗಳ ಒಂದು ಗುಂಪಿಗೆ ಸೇರಿದಂತಹ ಪ್ರಾಣಿಗಳು. ಸಮುದ್ರದ ನೀರು ಮತ್ತು ಈ ಸಿಹಿ ನೀರು ಎರಡರಲ್ಲೂ ಕೂಡ ವಾಸ ಮಾಡ್ತವೆ. ಇನ್ನು ನಾವು ಇಲ್ಲಿ ಹೇಳ್ತಾ ಇರೋದು ಬರೀ ಸಿಹಿ ನೀರಿಗೆ ಸಂಬಂಧಿಸಿದಂತಹ ಈ ಕಪ್ಪೆ ಚಿಪ್ಪುಗಳು. ಇವುಗಳು ನದಿಗಳು, ಕೆರೆಗಳು, ಸರೋವರಗಳು ಮತ್ತು ಕೊಳಗಳಲ್ಲಿ ಅವು ಕಂಡುಬರ್ತವೆ. ಇವುಗಳ ವಿಶೇಷತೆ ಏನು ಅಂತಂದರೆ ಇವು ಅನೇಕ ದಶಕಗಳ ಕಾಲ ಇವು ಜೀವಿಸಬಲ್ಲವು. ಇವುಗಳ ಈ ಹೊರಕವಚ ಗಟ್ಟಿಯಾಗಿದ್ರೂ ಒಳಗಡೆ ಜೀವಿ ಮೃದುವಾಗಿರುತ್ತೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಕಠಿಣ ಪರಿಸ್ಥಿತಿಗಳನ್ನು ಅದು ಎದುರಿಸಿ ಜೀವಿಸಬಲ್ಲದು. ಮತ್ತು ಇದು ಯಾವುದಕ್ಕೂ ಯಾರಿಗೂ ತೊಂದರೆ ಕೊಡುವಂತಹ ಈ ಜೀವಿ ಅಲ್ಲ. ಮತ್ತು ಈ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕ ಈ ಪ್ರಮಾಣ ಕಡಿಮೆ ಆದ್ರೂ 1 ಮಿಲಿಗ್ರಾಮ್ 1 ಲೀಟರ್ನಲ್ಲಿ ಅದಕ್ಕಿಂತನೂ ಕಡಿಮೆ ಆದಾಗ್ಲೂ ಒಂದು ಕಂಡೀಷನ್ಗೆ ಹೊಂದ್ಕೊಂಡು ತಡ್ಕೊಳ್ಳಬಲ್ಲದು. ಮತ್ತು ಇದು ಸಾಮಾನ್ಯವಾಗಿ ಆಹಾರವಾಗಿ ನೀರಿನಲ್ಲಿದ್ದಾಗ ನೀರಿನಲ್ಲಿರೋಂತಹ ಸೂಕ್ಷ್ಮಜೀವಿಗಳನ್ನು ಸೋಸಿ ತಿಂತದೆ. ಈ ಸೂಕ್ಷ್ಮಜೀವಿಗಳು ಅಂತಂದರೆ ಅದರಲ್ಲಿ ಈ ಪಾಚಿಗಳಲ್ಲಿ ಅನೇಕ ವಿಧಗಳಿದ್ದಾವೆ. ಹಾಗೆ ಝೂ ಪ್ಲಾಂಕ್ಟನ್ ಅಂತಲೂ ಕೂಡ ಹೇಳ್ತೀವಿ, ಅದರಲ್ಲೂ ಅನೇಕ ವಿಧಗಳಿದ್ದಾವೆ. ರೋಟಿಫರ್ಗಳನ್ನು ತಿಂತದೆ. ಮತ್ತು ಪ್ರೋಟೋಜೋವಾ ಮತ್ತು ಸಾವಯವ ಡೆಟ್ರೈಟಸ್ ಅಂದರೆ ಇಲ್ಲಿ ಈ ಕೊಳಿತಿರುವಂತಹ ಸಸ್ಯಗಳ ಭಾಗಗಳು, ಅದನ್ನು ಕೂಡ ಅದು ಸೋಸಿ ತಿನ್ನುತ್ತೆ. ಇದು ಮುಖ್ಯವಾಗಿ ಆಹಾರ. ಈ ಆಹಾರಕ್ಕಾಗಿ ನೀರನ್ನು ಸೋಸುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಮರಳಿನ ಕಣಗಳು ಅಥವಾ ಇತರೆ ಗಟ್ಟಿ ವಸ್ತು ಇದರ ದೇಹವನ್ನು ಪ್ರವೇಶ ಮಾಡಿಬಿಡ್ತದೆ. ಆ ಪ್ರವೇಶ ಮಾಡಿದಾಗ ಏನಾಗುತ್ತೆ, ಈ ಒಂದು ಜೀವಿಗೆ ನಮ್ಮ ಕಣ್ಣಿಗೆ ಧೂಳು ಬಿದ್ದಾಗ ಯಾವ ರೀತಿ ನಮಗೆ ಕಿರಿಕಿರಿ ಆಗುತ್ತೋ ಅದೇ ರೀತಿ ಇಲ್ಲಿ ಕಿರಿಕಿರಿಯನ್ನು ಅನುಭವಿಸುತ್ತೆ. ಈ ಕಿರಿಕಿರಿಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ತನ್ನ ದೇಹದ ಮ್ಯಾಂಟಲ್ ಅನ್ನುವ ಈ ಅಂಗಾಂಶ ಏನಿದೆ, ಅಂಗಾಂಶದ ಹೊರಪದರದಲ್ಲಿ ಒಂದು ನಾಕ್ರೆ ಎನ್ನುವ ದ್ರವ ಒಂದು ಉತ್ಪತ್ತಿ ಆಗ್ತಾ ಇರ್ತದೆ. ಅದನ್ನು ಸ್ರವಿಕೆ ಮಾಡಿ ಆ ಹೊರವಸ್ತುವಿನ ಮೇಲೆ ಅದು ಸ್ರವಿಕೆ ಮಾಡಿ ಅದನ್ನು ಲೇಪನ ಮಾಡ್ತದೆ. ಲೇಪನ ಮಾಡಿ ಆಗುವಂತಹ ಕಿರಿಕಿರಿಯನ್ನು ಅಥವಾ ನೋವನ್ನು ಅದು ಕಡಿಮೆ ಮಾಡಿಕೊಳ್ತದೆ. ಈ ಒಂದು ಲೇಪನ ಅದು ಒಂದು ಸರಿ ಮಾಡಿ ನಿಲ್ಲಿಸೋದಿಲ್ಲ, ಅದು ಪದೇ ಪದೇ ಆಗ್ತಾ ಇರ್ತದೆ. ಅದು ಆದಂತಹ ಲೇಪನ ಗಟ್ಟಿಯಾಗುತ್ತೆ. ಹೀಗೆ ಪದರವಾಗಿ ಇಲ್ಲಿ ಲೇಪನ ಆಗಿ ನಾಕ್ರೆ ಅದು ಕೊನೆಗೆ ಮುತ್ತಾಗಿ ಬೆಳೆಯುತ್ತೆ. ಇದನ್ನೇ ನಾವು ನಾಕ್ರೆ ಕೋಟೆಡ್ ಮುತ್ತು ಅಂತ ಹೇಳ್ತೀವಿ. ಸೊ ಈ ಒಂದು ಜೀವಿಯ ಈ ಗುಣವನ್ನು ನಾವು ತಿಳ್ಕೊಂಡು ನಾವೇನು ಮಾಡ್ತೀವಿ, ಈ ಮುತ್ತನ್ನು ಬೆಳೆಸೋದಕ್ಕೆ ಹೊರವಸ್ತುವನ್ನು ಈ ಜೀವಿಯ ದೇಹಕ್ಕೆ ಸೇರಿಸ್ತೀವಿ. ಈ
ಹೊರವಸ್ತು ಅಂತಂದ್ರೇನು, ನಾವು ನಮಗೆ ಬೇಕಾದಂತಹ ಮುತ್ತನ್ನು ನಾವು ಬೆಳಿಬೇಕಾಗ್ತದೆ. ಉದಾಹರಣೆಗೆ ನಾವು ಸರ ಮಾಡಲಿಕ್ಕೆ ದುಂಡಾದಂತಹ ಮುತ್ತು ಬೇಕು, ಮತ್ತು ಅದೇ ರೀತಿ ಮೊಟ್ಟೆ ಆಕಾರದ್ದು, ಮತ್ತು ಕೆಲವು ಸಂದರ್ಭದಲ್ಲಿ ನಾವು ದೇವರುಗಳ ವಿಗ್ರಹ ಅದು ಅಥವಾ ಡಾಲರ್ನಲ್ಲಿ ಸೇರಿಸ್ಬೋದಾದಂತಹ ಆಕೃತಿಗಳು, ಇಂತಹ ಒಂದು ಆಕೃತಿಗಳನ್ನು ನಾವು ಮಾಡಿ ಅದರ ದೇಹಕ್ಕೆ ನಾವು ಸೇರಿಸಿದಾಗ ಅದರ ಮೇಲೆ ಈ ನಾಲ್ಕರೆ ಕೋಟಿಂಗನ್ನು ಮಾಡಿ ಕೊಡುತ್ತೆ. ಇದರಿಂದ ನಮಗೆ ಬೇಕಾದಂತಹ ಮುತ್ತನ್ನು ನಾವೇ ಡಿಸೈನ್ ಮಾಡಿ ಅದನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಒಂದು ನಾಲ್ಕರೆಯ ಲೇಪನ ಏನು ಎಷ್ಟು ಚೆನ್ನಾಗಿ ಆಗ್ತದೆ ಅನ್ನೋದ್ರ ಮೇಲೆ ಅದರ ಗುಣಮಟ್ಟ ಅಲ್ಲಿ ಅವಲಂಬಿತ ಆಗಿರ್ತದೆ. ಮತ್ತು ಪ್ರಪಂಚದಾದ್ಯಂತ ಇದರ ಉತ್ಪಾದನೆಯನ್ನು ನೋಡಿದಾಗ ಈ 2009ರಿಂದ 2018ರವರೆಗೂ ಇದರ ಉತ್ಪಾದನೆ ಕಡಿಮೆಯಾಗಿದೆ. ಆವಾಗ ಬೇಡಿಕೆ ಇದ್ರೂ ಇದರ ಉತ್ಪಾದನೆ ಕಮ್ಮಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪರವಾಗಿಲ್ಲ. ಅಂದರೆ ಇಂದಿನ ಒಂದು ವ್ಯಾಪಾರ ಸುಮಾರು ಪ್ರಪಂಚದಾದ್ಯಂತ 13.4 ಬಿಲಿಯನ್ನಷ್ಟು ಪ್ರಸ್ತುತವಾಗಿ ಅದಿದೆ. ಮತ್ತು ಯಾವ್ಯಾವ ದೇಶಗಳಲ್ಲಿ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಚೀನಾ ಮತ್ತು ಜಪಾನ್ ಈ ಕೃಷಿನಲ್ಲಿ ಮುಂದಿವೆ. ಇದಲ್ಲದೆ ಆಸ್ಟ್ರೇಲಿಯಾ, ತಹಿತಿ, ವೆನೆಜುವೆಲಾ, ಇಂಡೋನೇಷ್ಯಾ, ಥೈಲ್ಯಾಂಡ್ ಮತ್ತು ಫಿಲಿಪೈನ್ಸ್ ದೇಶಗಳಲ್ಲಿಯೂ ಕೂಡ ಈ ಮುತ್ತನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಮತ್ತು ಬೇರೆ ದೇಶಕ್ಕೆ ಅವರು ಕಳಿಸ್ಕೊಡ್ತಾ ಇದ್ದಾರೆ. ನಾವು ನಮ್ಮ ಭಾರತದಲ್ಲಿ ನಮ್ಮ ಉತ್ಪಾದನೆ ಕಮ್ಮಿ. ಸೊ ಈ ದೇಶಗಳಿಂದ ನಾವು ಕಚ್ಚಾ ಈ ಮುತ್ತನ್ನು ಆಮದು ಮಾಡ್ಕೊಂಡಿದ್ದೇನೆ, ನಾವು ಅದನ್ನು ಸಂಸ್ಕರಣೆ ಮಾಡಿ ನಮಗೆ ಬೇಕಾದಂಥ ಆಭರಣಕ್ಕೆ ಅದನ್ನು ಸೇರಿಸ್ಕೊಂಡು ಆ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ದೇವೆ. ಹೇಳಬೇಕು ಅಂತಂದರೆ ನಮ್ಮ ಮುತ್ತಿನ ಒಂದು ವ್ಯಾಪಾರದಲ್ಲಿ ಹೈದರಾಬಾದ್ ಹೆಚ್ಚು ಪ್ರಸಿದ್ಧಿಯಾಗಿದೆ. ಅಲ್ಲಿ ವಾರ್ಷಿಕವಾಗಿ ಸುಮಾರು 500 ಕೋಟಿಗೂ ಹೆಚ್ಚು ಈ ಹಣದ ಒಂದು ವ್ಯಾಪಾರ ನಡೀತಾ ಇದೆ. ಇನ್ನು ನಮ್ಮ ಭಾರತದ ಒಂದು ಸ್ಥಿತಿಗತಿ ನೋಡಿದ್ರೆ 2023-24ರಲ್ಲಿ ಸುಮಾರು $9.75 ಮಿಲಿಯನ್ ಅಷ್ಟು ಮುತ್ತುಗಳನ್ನು ನಾವು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ಹೊರದೇಶಕ್ಕೆ ರಫ್ತನ್ನು ಮಾಡಿದ್ದೇವೆ. ಹಾಗೆ ಸುಮಾರು $30 ಮಿಲಿಯನ್ ಅಷ್ಟು ಮುತ್ತುಗಳನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಂಡಿದ್ದೇವೆ. ಇನ್ನು ಈ ನಮ್ಮ ಕರ್ನಾಟಕದ ಅನೇಕ ರೈತರು ಈ ವಿನ್ಯಾಸ ಮುತ್ತುಗಳನ್ನು ತಯಾರು ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮಿಂದ ಈ ತರಬೇತಿಯನ್ನು ಪಡ್ಕೊಂಡು ಅವರು ಮುತ್ತನ್ನು ಉತ್ಪಾದನೆ ಮಾಡಿದ್ದಾರೆ. ಅಂತಹ ರೈತರು ಉಡುಪಿನಲ್ಲಿದ್ದಾರೆ, ಸುಳ್ಯದಲ್ಲಿದ್ದಾರೆ, ಕೊಪ್ಪದಲ್ಲಿದ್ದಾರೆ, ಶಿರಸಿ ಮತ್ತು ಚಿಕ್ಕಬಳ್ಳಾಪುರ ಈ ಕಡೆಗಳಲ್ಲಿ ಈ ಕೃಷಿಯನ್ನು ಈಗಾಗಲೇ ಮಾಡಿ ಯಶಸ್ವಿಯಾಗಿ ಅವರು ನಡೆಸ್ತಾ ಇದ್ದಾರೆ. ಇನ್ನು ಈ ಸಿಹಿ ನೀರಿನ ಮುತ್ತು ಕೃಷಿಯಲ್ಲಿ ಏನೆಲ್ಲ ಇತಿಮಿತಿಗಳಿದ್ದಾವೆ ಅಂತ ಒಂದು ಸ್ವಲ್ಪ ನೋಡಿದಾಗ ನಾವು ಸಿಹಿ ನೀರಿನ ಮುತ್ತು ಕೃಷಿಗೆ ಹೆಚ್ಚು ನಾವು ಬಂಡವಾಳನ ಹಾಕುವಂಥ ಅಗತ್ಯ ಇಲ್ಲ ಮತ್ತು ಹೆಚ್ಚಿನ ಸ್ಥಳ ಬೇಕಾಗೋದಿಲ್ಲ. ಕಡಿಮೆ ನೀರಿನಲ್ಲಿ ಕಡಿಮೆ ಶ್ರಮ ಮತ್ತು ಕಡಿಮೆ ಆಹಾರವನ್ನು ಕೊಡೋದ್ರ ಮೂಲಕ ನಾವು ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಕೆಲವು ಸಂದರ್ಭದಲ್ಲಿ ಚಿಕ್ಕ ರೈತರು ತಮ್ಮ ಹಿತ್ತಲಿನ ಜಾಗದಲ್ಲಿ ಈ ಸಣ್ಣ ಕೃಷಿಯನ್ನು ಅವರು ಸಣ್ಣ ಪ್ರಮಾಣದಲ್ಲಿ ಈ ಮಾಡಲಿಕ್ಕೂ ಅವಕಾಶ ಇದೆ. ನಾವು ಮೀನು ಕೃಷಿಗೆ ಹೋಲಿಸ್ಕೊಂಡ್ರೆ ಆ ಮೀನು ಕೃಷಿನಲ್ಲಿ ಪ್ರತಿದಿನ ಆಹಾರವನ್ನು ಹಾಕಿ ಅದನ್ನು ನೋಡ್ಕೋಬೇಕಾಗ್ತದೆ. ಇಲ್ಲಿ ಆ ರೀತಿ ಆಹಾರವನ್ನು ಕೊಡುವಂಥ ಅಗತ್ಯ ಕಂಡುಬರುವುದಿಲ್ಲ. ಮತ್ತು ಇಲ್ಲಿ ಎಂಬೋಸ್ ಮಾಡಿರುವಂತಹ ಆಕೃತಿಯನ್ನು ತಯಾರು ಮಾಡೋದು ಮತ್ತು ಮ್ಯಾಂಟಲ್ ಕುಳಿಯಲ್ಲಿ ಅದನ್ನು ಸೇರಿಸಿ ಮುತ್ತನ್ನು ಮಾಡುವಂಥದ್ದು ರೈತರು ಕಲಿತು ಮಾಡೋದಕ್ಕೆ ಸುಲಭವಾಗಿದೆ. ಇದರ ನಿರ್ವಹಣೆ ಕೂಡ ಸುಲಭ ಇದೆ. ಇನ್ನು ಕಪ್ಪೆ ಚಿಪ್ಪಿನ ಈ ಚಿಪ್ಪಿನ ಹುಡಿಯಿಂದ ನಾವು ಆಕೃತಿಗಳನ್ನು ತಯಾರಿಸಿ ಅದರಿಂದ ಇಮೇಜನ್ನು ನಾವು ಇಮೇಜ್ ಪರ್ಲನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈ ಕಪ್ಪೆ ಚಿಪ್ಪುಗಳು ಸಿಗ್ತಾ ಇದ್ದಾವೆ, ಅವುಗಳನ್ನು ನಾವು ಬಳಸ್ಕೋಬೋದು. ಮತ್ತು ಈ ಒಂದು ಉದ್ದಿಮೆ ಅಥವಾ ಕೃಷಿ ಸಣ್ಣ ಮತ್ತು ಭೂರಹಿತ ರೈತರಿಗೆ ಮತ್ತು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅನುಕೂಲ ಆಗ್ತದೆ. ಯಾಕೆಂದರೆ ಕಡಿಮೆ ಪ್ರಮಾಣದಲ್ಲಿ ಅವರು ಅಥವಾ ಚಿಕ್ಕ ಪ್ರಮಾಣದಲ್ಲಿ ಅದನ್ನು ಮಾಡಲಿಕ್ಕೂ ಕೂಡ ಅವ್ರಿಗೆ ಆಗ್ತದೆ. ಮತ್ತು ಇನ್ನು ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ರೈತರು ಕೂಡ ಈ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡು ಮುತ್ತನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಉತ್ತಮವಾದಂತಹ ಒಂದು ವೆಚ್ಚ ಆದಾಯದ ಅನುಪಾತವನ್ನು ಕೂಡ ನಾವು ಇದರಿಂದ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ಮಿತಿಗಳಂತಂದರೆ ನಾವು ಮೊದಲಿಗೆ ಶುರು ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ರೆ ಒಳ್ಳೆಯದು. ಮತ್ತು ಯಾವಾಗಲೂ ನಾವು ಇದನ್ನು ಪ್ರತಿದಿನ ಅರ್ಧ ಗಂಟೆ ನಾವು ಇದಕ್ಕೆ ಗಮನ ಕೊಟ್ಟು ನೋಡಬೇಕಾಗ್ತದೆ. ಯಾಕೆಂದರೆ ಅವು ಸತ್ತಿದವ ಬದುಕಿದವ ಅಂತ ನಾವು ನೋಡಬೇಕಾಗ್ತದೆ. ಅವುಗಳನ್ನು ಸತ್ತಿರವನ್ನು ತೆಗಿಬೇಕಾಗ್ತದೆ.
ಮತ್ತು ಈ ದುಂಡು ಅಥವಾ ಅಂಡಾಕಾರದ ಮುತ್ತುಗಳನ್ನು ನಾವು ಬೆಳೆಸಬೇಕಾದ್ರೆ ಅವಕ್ಕೆ ಹೆಚ್ಚು ಸಮಯ ಬೇಕು. ನಾವು ತಾಳ್ಮೆಯಿಂದ ಒಂದು ಕೃಷಿಯನ್ನು ಮಾಡಬೇಕಾಗ್ತದೆ. ಇನ್ನು ಈ ದುಂಡು ಮತ್ತು ಇಮೇಜ್ ಪರ್ಲ್ ಅಥವಾ ಡಿಸೈನರ್ ಪರ್ಲ್ ಅಂತ ಏನು ಹೇಳ್ತೀವಿ, ಇವುಗಳಲ್ಲಿ ಏನು ವ್ಯತ್ಯಾಸ ಅಂತಂದರೆ, ಈ ದುಂಡಗಿನ ಅಥವಾ ಅಂಡಾಕಾರದ ನ್ಯೂಕ್ಲಿಯಸನ್ನು ಅಳವಡಿಸುವ ವಿಧಾನ ಸ್ವಲ್ಪ ಕಷ್ಟ. ರೈತರಿಗೆ ಅದನ್ನು ತಿಳ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಈ ದುಂಡು ನ್ಯೂಕ್ಲಿಯಸ್ಗಳ ಲಭ್ಯತೆ ನಮ್ಮಲ್ಲಿ ಇಲ್ಲ, ಯಾರನ್ನು ಮಾಡಿ ಕೊಡೋದಿಲ್ಲ, ನಾವೇ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ನಾವು ಕಪ್ಪೆ ಚಿಪ್ಪಿನ ಪುಡಿ ಮತ್ತು ಅಂಟು ಈ ಕಮರ್ಷಿಯಲ್ ಆಗಿ ಬೈಂಡರ್ ಸಿಗುತ್ತೆ, ಅರಾಲ್ಡೈಟ್ ಅನ್ನುವ ಬೈಂಡರ್ ಸಿಗುತ್ತೆ. ಅದನ್ನು ಉಪಯೋಗಿಸಿ ನಾವೇ ಮಾಡ್ಕೋಬಹುದಾದ್ರೂ ಈ ಮಣಿಗಳ ಒಂದು ಲಭ್ಯತೆ ನಮಗೆ ಸದ್ಯಕ್ಕೆ ಇಲ್ಲ. ನಾವು ಹೆಚ್ಚು ಸಮಯ ಇದಕ್ಕೆ ವ್ಯಯ ಮಾಡಬೇಕಾಗ್ತದೆ. ಮತ್ತು ಒಂದು ವೇಳೆ ನಾವೇನಾದರೂ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ಅವುಗಳ ಗುಣಮಟ್ಟದ ಬಗ್ಗೆ ನಮಗೆ ಗ್ಯಾರಂಟಿ ಇರೋದಿಲ್ಲ. ಒಂದು ವೇಳೆ ಅದು ಗುಣಮಟ್ಟ ಒಂದು ಸರಿ ಇಲ್ಲ ಅಂತ ಗೊತ್ತಾದ ಮೇಲೆ ಅದಕ್ಕೆ ಸರಿಯಾದ ಬೆಲೆ ಸಿಗೋದಿಲ್ಲ. ಮತ್ತು ಈ ದುಂಡು ಮುತ್ತುಗಳನ್ನು ನಾವು ಉತ್ಪತ್ತಿ ಮಾಡಿದ್ರೆ ಈಗಾಗಲೇ ಚೀನಾ ದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆ ಈ ನಾವು ಬೆಳೆದಂತಹ ದುಂಡು ಮುತ್ತುಗಳು ವ್ಯಾಪಾರದಲ್ಲಿ ಸ್ಪರ್ಧೆಗೆ ನಿಲ್ಲಬೇಕಾಗ್ತದೆ. ಆದರೆ ಡಿಸೈನರ್ ಪರ್ಲು ನಾವು ಉತ್ಪಾದನೆ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಸ್ಪರ್ಧೆ ಮಾರ್ಕೆಟಲ್ಲಿ ಇರೋದಿಲ್ಲ. ಸೊ ಅದನ್ನು ನಾವು ನಮಗೆ ಬೇಕಾದಂತಹ ಈ ಆಕೃತಿಗಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅದಕ್ಕೆ ಬೇಕಾದಂತಹ ಅಚ್ಚು ಮಾಡಿಕೊಡೋರು ಕೂಡ ನಮ್ಮಲ್ಲಿ ಇದ್ದಾರೆ. ನಮಗೆ ಬೇಕಾದಂತಹ, ಈಗ ನಮ್ಮೂರ ದೇವತೆ ಬೇಕಾದರೆ ನಾವು ಅದನ್ನು ಮಾಡಿಸಿ ಅದೇ ರೀತಿಯ ಒಂದು ಆಕೃತಿಯನ್ನು ಮಾಡಿಸಿ ನಾವು ಮುತ್ತನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಸೊ ಅಲ್ಲಿಗೆ ನಮಗೆ ಡಿಸೈನರ್ ಮುತ್ತನ್ನು ನಾವು ಮಾಡಿದಾಗ ನಮಗೆ ಹೆಚ್ಚು ಅನುಕೂಲ ಇದೆ. ಇನ್ನು ಮುತ್ತು ಕೃಷಿಯನ್ನು ನಾವು ಶುರು ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಈ ಕಪ್ಪೆ ಚಿಪ್ಪುಗಳನ್ನು ಎಲ್ಲಿ ಸಿಗ್ತವೆ ಅಂತ ನೋಡಿ ಸಂಗ್ರಹ ಮಾಡಬೇಕಾಗ್ತದೆ ಮತ್ತು ಸಾಗಣೆ ಮಾಡಬೇಕಾಗ್ತದೆ. ಈ ಸರಿಯಾದ ಸಮಯ ಅಂತಂದರೆ ಬೇಸಿಗೆಯಲ್ಲಿ ನದಿಗಳ, ಜಲಾಶಯಗಳ ಮತ್ತು ಕೆರೆಗಳ, ಇತರೆ ಕೊಳಗಳ ಒಂದು ನೀರಿನ ಒಂದು ಎತ್ತರ ಅಥವಾ ಆಳ ಕಮ್ಮಿ ಆಗ್ತದೆ, ಒಣಗಿ ಕಮ್ಮಿ ಆಗೋದ್ರಿಂದ ಕೆಲವು ಭಾಗ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಅಂಥ ಕಡೆಗಳಲ್ಲಿ ಈ ಕಪ್ಪೆ ಚಿಪ್ಪುಗಳಿದಾವ ಅಂತ ನೋಡ್ಬಿಟ್ಟಿದ್ದೇನೆ, ಅಲ್ಲಿಂದ ನಾವು ಹೆಕ್ಕಿ ತರಬಹುದು. ನಮ್ಮಲ್ಲಿ ಸುಮಾರು 52 ಪ್ರಭೇದದ ಕಪ್ಪೆ ಚಿಪ್ಪುಗಳು ಲಭ್ಯ ಇದ್ರೂ ಎಲ್ಲವೂ ಸೂಕ್ತವಾಗಿಲ್ಲ. ಇನ್ನು ಈ ಒಂದು ಕೃಷಿಗೆ ಸೂಕ್ತವಾಗಿರುವ ಅಂತಂದರೆ ಲ್ಯಾಮೆಲಿಡನ್ಸ್ ಮಾರ್ಜಿನಾಲಿಸ್, ಲ್ಯಾಮೆಲಿಡನ್ಸ್ ಕೊರಿಯಾನಸ್ ಮತ್ತು ಪರೇಶಿಯಾ ಕೊರುಗಾಟ ಅನ್ನುವ ಈ 3 ತಳಿಗಳು ಮಾತ್ರ ನಮಗೆ ಚೆನ್ನಾಗಿ ಸೂಕ್ತವಾಗಿದ್ದಾವೆ. ಇವುಗಳನ್ನು ನಾವು ಸರಿಯಾಗಿ ಗುರುತಿಸಿ ಅದನ್ನು ಎತ್ಕೊಂಡು ಸ್ಥಳದಲ್ಲೇ ಚೆನ್ನಾಗಿ ತೊಳೆದು ನಾವು ಪ್ಯಾಕಿಂಗ್ ಮಾಡಬೇಕಾಗ್ತದೆ. ನಾವು ಸಣ್ಣ ಪ್ರಮಾಣದಲ್ಲಿ ಪ್ಯಾಕಿಂಗ್ ಮಾಡಬೇಕಾದ್ರೆ ನಾವು ರಟ್ಟಿನ ಬಾಕ್ಸನ್ನು ಅದರ ಸೈಡಲ್ಲಿ ತೂತುಗಳನ್ನು ಮಾಡಿ ಅದು ಒಂದು ಉಸಿರಾಡೋದಕ್ಕೆ ಅವಕಾಶವನ್ನು ಮಾಡಿ ಆ ರಟ್ಟಿನ ತಳಭಾಗಕ್ಕೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ಅದರ ಮೇಲೆ ನಾವು ಭತ್ತದ ಹುಲ್ಲನ್ನು ಒಂದು ಹಾಸಿಗೆ ಥರ ಹಾಸಿ ಅದರ ಮೇಲೆ ಈ ಕಪ್ಪೆ ಚಿಪ್ಪುಗಳನ್ನು ಇಟ್ಟು ನಾವು ಪೇರಿಸಬೇಕಾಗ್ತದೆ. ಪೇರಿಸಿ ಕೊನೆಗೆ ಮತ್ತೆ ನಾವು ಹುಲ್ಲಿನ ಒಂದು ಪದರವನ್ನು ಮಾಡಿ ಆನಂತರ ಈ ರಟ್ಟಿನ ಭಾಗವನ್ನು ಮುಚ್ಚಿ ದಾರದಿಂದ ಅಥವಾ ಹಗ್ಗದಿಂದ ಕಟ್ಟಿ ಅದನ್ನು ಸಾಗಣೆ ಮಾಡಬೇಕಾಗ್ತದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ನಾವು ಸಾಗಣೆ ಮಾಡಬೇಕು ಅಂತ ಬಯಸಿದರೆ ಗೋಣಿಚೀಲ, ಅದರಲ್ಲೂ ತೆಳುವಾಗಿರುವಂತಹ ಗೋಣಿಚೀಲವನ್ನು ನಾವು ಬಳಸಿ ಈ ಈರುಳ್ಳಿ ಹೇಗೆ ನಾವು ತುಂಬಿ ಬಾಯನ್ನು ಕಟ್ಟಿ ನಾವು ಸಾಗಣೆ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ಅದರಲ್ಲಿ ನೆನೆಸಬೇಕಾಗ್ತದೆ. ಆ ಚೀಲವನ್ನು ನೆನೆಸ್ಕೊಂಡಿದ್ದೇನೆ ತೇವಾಂಶ ಇರೋ ರೀತಿ ನೋಡಿಕೊಂಡು ಸಾಗಣೆ ಮಾಡಬೇಕಾಗ್ತದೆ. ಈ ಸಾಗಣೆ ಮಾಡಿದಂತಹ ಒಂದು ಕಪ್ಪೆ ಚಿಪ್ಪುಗಳನ್ನು ನಮ್ಮ ಸ್ಥಳಕ್ಕೆ ಬಂದಾಗ ಅಲ್ಲಿ ಕ್ವಾರಂಟೈನ್ ಮಾಡಬೇಕಾಗ್ತದೆ. ಯಾಕೆಂತಂದರೆ ಸಾಗಣೆ ಮಾಡೋಂಥ ಸಂದರ್ಭದಲ್ಲಿ ಅನೇಕ ವೀಕ್ ಆಗಿರುವಂತಹ ಈ ಕಪ್ಪೆ ಚಿಪ್ಪುಗಳು ಸಾಯುವಂಥ ಸಂದರ್ಭ ಇರ್ತದೆ. ಜೊತೆಗೆ ಅನೇಕ ಕಲ್ಮಶಗಳನ್ನು ಕೂಡ ತನ್ನೊಡನೆ ಹೊತ್ತು ತಂದಿರ್ತದೆ. ಆ ಕಲ್ಮಶಗಳನ್ನು ಮತ್ತು ರೋಗಾಣುಗಳು ಕೂಡ ಬರೋದಕ್ಕೆ ಸಾಧ್ಯತೆ ಇರ್ತದೆ. ಆ ರೋಗಾಣುಗಳನ್ನು ನಾವು ಹೋಗಲಾಡಿಸ್ಬೇಕಾಗ್ತದೆ. ಸೊ ಕ್ವಾರಂಟೈನಲ್ಲಿ ನಾವು ಹರಿಯೋ ನೀರಿನಲ್ಲಿ ಇವುಗಳನ್ನು ಮುಳುಗಿಸಿ ಒಂದು ಕಡೆ ಬರ್ತಾ ಇರ್ತದೆ ನೀರು, ಇನ್ನೊಂದು ಕಡೆ ಹೋಗ್ತಾ ಇರ್ತದೆ. ಈ ರೀತಿಯ ಮಾಡೋದ್ರಿಂದ ಅದರಿಂದ ರೋಗಾಣುಗಳು ಬಂದಿರೋವು, ಕಲ್ಮಶಗಳು ಬಂದಿರೋವು ಎಲ್ಲವೂ ಹೋಗ್ತವೆ. ನಂತರ ನಾವು 5 ದಿನ ಅಥವಾ ಒಂದು 7 ದಿನಗಳವರೆಗೆ ಆ ಒಂದು ಇದರಲ್ಲಿ ಏನು
ಸತ್ತಿರುವಂತಹ ಕೆಲವು ವೀಕ್ ಆಗಿರುವಂಥವು ಸತ್ತಿರುವೆಲ್ಲ ಅವನ್ನು ತೆಗೆದು ಒಳ್ಳೆಯ ಒಂದು ಕಪ್ಪೆ ಚಿಪ್ಪುಗಳನ್ನು ನಮ್ಮ ಕೊಳಕ್ಕೆ ನಮ್ಮ ಕೊಳದ ನೀರಿಗೆ ಹೊಂದಿಸ್ಕೊಳ್ಳೋದಕ್ಕೆ ಬಿಡಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ಎಂತಹ ಕೊಳಗಳನ್ನು ಬಳಸ್ಬೋದು ಅಂತಂದರೆ 1 ಮೀಟರ್ ನೀರು ಅದರಲ್ಲಿ ಇರಬೇಕು. ಅದು ಮಣ್ಣಿನ ಕೊಳ ಆಗಿರ್ಬೋದು ಅಥವಾ ಕಲ್ಲಿನ ಹೊದಿಕೆಯ ಒಂದು ಕೊಳ ಆಗಿರ್ಬೋದು, RCCಯಿಂದ ಮಾಡಿರುವಂತಹ ಕೊಳ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಟ್ಯಾಂಕ್ಗಳು, ದೊಡ್ಡ ಟ್ಯಾಂಕ್ಗಳು ಸುಮಾರು 1,000 ಲೀಟರ್ ಕೆಪಾಸಿಟಿ ಅಥವಾ 500 ಲೀಟರ್ ಕೆಪಾಸಿಟಿಯ ಟ್ಯಾಂಕ್ಗಳಿಗೆ ಅವುಗಳನ್ನು ಬಿಟ್ಟು ನಾವು ಅಲ್ಲಿ ನೀರಿಗೆ ಹೊಂದಿಸ್ಕೋಬೇಕಾಗ್ತದೆ. ಹೊಂದಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಈ ಕೊಳಗಳಲ್ಲಿ ಒಂದು ಸೂಕ್ಷ್ಮ ಜೀವಿಗಳ ಆಹಾರ ಬೆಳೆಸಿ ಅವುಗಳಿಗೆ ಆಹಾರವನ್ನು ಒದಗಿಸಿ ನಾವು ಅಲ್ಲಿ ಬಿಡಬೇಕಾಗ್ತದೆ. ಸೊ ಇದಕ್ಕೆ ನಾವು ಗೊಬ್ಬರವನ್ನು ಹಾಕೋದು, ಸಗಣಿ ಗೊಬ್ಬರ ಮತ್ತು ಕಡಲೆಕಾಯಿ ಹಿಂಡಿಯನ್ನು ಹಾಕೋದು ಮುಖ್ಯವಾಗ್ತದೆ. ಸಾಮಾನ್ಯವಾಗಿ 1,000 ಲೀಟರ್ ನೀರಿನ ಒಂದು ಇದಕ್ಕೆ ನಾವು 40 ಗ್ರಾಮ್ ಸುಣ್ಣದ ಪುಡಿಯನ್ನು ಮೊದಲನೇ ದಿನ ಹಾಕಬೇಕಾಗ್ತದೆ. ಮತ್ತು ಎರಡನೇ ದಿನ 30 ಗ್ರಾಮ್ ಸಗಣಿ ಮತ್ತು 5 ಗ್ರಾಮ್ ನೆಲಗಡಲೆ ಹಿಂಡಿ ಇವುಗಳನ್ನು ಮಿಶ್ರಣ ಮಾಡಿ ನಾವು ಸೋಸಿ ಹಾಕಬೇಕಾಗ್ತದೆ. ಮತ್ತು 4ನೇ ದಿನ 15 ಗ್ರಾಮ್ ಹಸುವಿನ ಸಗಣಿ ಮತ್ತು 5 ಗ್ರಾಮ್ ಕಡಲೆಕಾಯಿ ಹಿಂಡಿಯನ್ನು ಮಿಶ್ರಣ ಮಾಡಬೇಕಾಗ್ತದೆ. ಹೀಗೆ ನಾವು ಪ್ರತಿ 3 ದಿನಕ್ಕೆ ಒಮ್ಮೆ ಈ ಮೆನ್ಯೂರಿಂಗ್ ಸ್ಟೆಪ್ಪನ್ನು ನಾವು ಪುನರಾವರ್ತನೆ ಮಾಡಬೇಕಾಗ್ತದೆ. ಇಲ್ಲಿ ಗೊಬ್ಬರ ಹಾಕುವಂಥ ಉದ್ದೇಶ ಪ್ಲಾಂಕ್ಟನ್ನ ಬೆಳೆಸಿ ಈ ಒಂದು ಕಪ್ಪೆ ಚಿಪ್ಪುಗಳಿಗೆ ಆಹಾರವಾಗಿ ಒದಗಿಸೋದೇ ಆಗಿದೆ. ಇನ್ನು 7ನೇ ದಿನಕ್ಕೆ ಅಷ್ಟೊತ್ತಿಗೆ ನಮ್ಮ ಕೊಳದಲ್ಲಿ ಈ ಸೂಕ್ಷ್ಮಜೀವಿಗಳ ಬೆಳವಣಿಗೆ ಆಗಿರ್ತದೆ. ಆಗ ನಮ್ಮ ಕ್ವಾರಂಟೈನ್ ಮಾಡಿದ ಒಂದು ಕಪ್ಪೆ ಚಿಪ್ಪುಗಳನ್ನ ಇಲ್ಲಿ ತಂದು ಬಿಡ್ಬೋದು. ಸೊ ಈ ರೀತಿ ನಾವು ಮಾಡಬೇಕಾಗ್ತದೆ. ಈ ಮೆನ್ಯೂರಿಂಗ್ ಮಾಡಿರೋ ಪ್ರತಿ 3 ದಿನಕ್ಕೆ ಒಮ್ಮೆ ಮಾಡಬೇಕು ಅಂತ ಹೇಳಿದೆ. ಆದರೆ ಇದು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಏನಲ್ಲ. ನೀರಿನ ಬಣ್ಣ ಹೇಗಿದೆ, ಈಗಾಗಲೇ ಸಾಕಷ್ಟು ಸೂಕ್ಷ್ಮಜೀವಿಗಳು ಬೆಳೆದಿದ್ದರೆ ಹಾಕುವಂತಹ ಒಂದು ಇದನ್ನು ಅಗತ್ಯ ಇರೋದಿಲ್ಲ, ಅದನ್ನು ಮುಂದೂಡಬೇಕಾಗ್ತದೆ. ನೀರಿನ ಗುಣಮಟ್ಟ ನೋಡಿಕೊಂಡು ಹಾಕಬೇಕಾಗ್ತದೆ, ಇಲ್ಲಾಂದರೆ ನಾವು ನಿಲ್ಲಿಸಬೇಕಾಗ್ತದೆ. ಇನ್ನು ಕಪ್ಪೆ ಚಿಪ್ಪುಗಳನ್ನು ಈ ಒಂದು ಕೊಳಕ್ಕೆ ತಂದು ಬಿಡಬೇಕಾದ್ರೆ ಅನೇಕ ವಿಧಗಳಿದ್ದಾವೆ. ಆ ವಿಧಗಳಲ್ಲಿ ನಾವು ಒಂದು ಸಣ್ಣ ಕಣ್ಣಿನ ಅಂದರೆ 1 ಸೆಂಟಿಮೀಟರ್ ಇರೋ ಒಂದು ಕಣ್ಣಿನ ಒಂದು ಹೆಚ್ಚಿನ ಸಾಂದ್ರತೆಯ ಪಾಲಿಥೀನ್ ಅಥವಾ ನೈಲಾನ್ ಬಲೆಯಿಂದ ಮಾಡಿದಂತಹ ಬಲೆಯ ಚೀಲಗಳನ್ನು, ನೆಟ್ ಪೌಚಸ್ ಅಂತ ನಾವು ಹೇಳ್ತೀವಿ. ಆ ನೆಟ್ ಪೌಚಸ್ಗಳನ್ನು ಮಾಡಿ ಪೌಚಸ್ ಒಳಗಡೆ ಈ ಕಪ್ಪೆ ಚಿಪ್ಪುಗಳನ್ನು ಇಟ್ಟು ಅವುಗಳನ್ನು ದೊಡ್ಡ ಹಗ್ಗಕ್ಕೆ ಕಟ್ಟಿ ನೇತಾಡುವಂತೆ ನಾವು ನೀರಿನಲ್ಲಿ ಕಟ್ಟಬೇಕಾಗ್ತದೆ. ಇಲ್ಲಿ ಹೇಳಬೇಕು ಅಂತಂದರೆ ದೊಡ್ಡ ಕೊಳಗಳಲ್ಲಿ ನಾವು ಈ ರೀತಿ ನಾವು ಕಟ್ಟಿದಾಗ 1 ಹೆಕ್ಟೇರ್ ಕೊಳದಲ್ಲಿ ಸುಮಾರು 25,000ದಿಂದ 50,000ವರೆಗೂ ಈ ಕಪ್ಪೆ ಚಿಪ್ಪುಗಳನ್ನು ಬಿಟ್ಟು ಸಾಕಣೆ ಮಾಡಬಹುದು. ಇನ್ನು ಚಿಕ್ಕ ಕಂಟೈನರ್ಗಳಲ್ಲಿ ಅಥವಾ ಈ ಚಿಕ್ಕ ಕೊಳಗಳಲ್ಲಿ ಎಷ್ಟು ನೀರಿದೆ ಅಂತ ಕಂಡಿಡ್ಕೊಂಡಿದ್ದೇನೆ ನಾವು ಒಂದು ನೀರಿಗೆ ಅನುಗುಣವಾಗಿ ಕಪ್ಪೆ ಚಿಪ್ಪುಗಳನ್ನು ಬಿಡಬೇಕಾಗ್ತದೆ. ಒಂದು ಕಪ್ಪೆ ಚಿಪ್ಪನ್ನು 10 ಲೀಟರ್ ನೀರಿನಲ್ಲಿ ನಾವು ಬಿಡಬಹುದು. ಇದು ಯಾವಾಗ ಅಂತಂದರೆ ಆ ಒಂದು ನೀರಿಗೆ ಗಾಳಿ ಆಡಿಸದೆ ಇದ್ದಾಗ ಆ ಒಂದು ಡೆನ್ಸಿಟಿ ಆಗುತ್ತೆ. ಇನ್ನು ಒಂದು ವೇಳೆ ನಾವು ಇನ್ನೂ ಚೆನ್ನಾಗಿ ಜಾಸ್ತಿ ಕೇರ್ ತಗೊಂಡು ಗಾಳಿ ಆಡಿಸ್ತೀವಿ ಅಂತಂದರೆ ಈ ಬಿಡೋವಂಥ ಸಂಖ್ಯೆಯನ್ನು 2ರಿಂದ 3ವರೆಗೂ ಹೋಗ್ಬೋದು. ಇನ್ನು ಕಪ್ಪೆ ಚಿಪ್ಪನ್ನು ನಾವು ಬೇರೆ ರೀತಿ ಬಿಡೋದಾದರೆ ಈ ಆಳವಾದ ಪ್ಲಾಸ್ಟಿಕ್ ಟ್ರೇಗಳನ್ನು ತಗೊಂಡು ಟ್ರೇಗಳ ಸೈಡ್ಗೆ ನೀರಿನ ಖಾಲಿ ಬಾಟಲ್ಗಳನ್ನು ಕಟ್ಟಿ ಫ್ಲೋಟಾಗಿ ಅದನ್ನು ಉಪಯೋಗಿಸ್ಕೊಂಡು ನೀರಲ್ಲಿ ಬಿಟ್ಟು ಆ ಒಂದು ಟ್ರೇ ತೇಲ್ತಾ ಇರ್ತದೆ. ಆ ಟ್ರೇಗೆ ನಾವು ಕಪ್ಪೆ ಚಿಪ್ಪುಗಳನ್ನ ಬಿಟ್ಟು ಸಾಕಣೆ ಮಾಡ್ಬೋದು. ಅದೇ ರೀತಿ ನಾವು ಟ್ರೇ ಬದಲಾಗಿ ನರ್ಸರಿ ಟ್ರೇಗಳು ಸಿಗ್ತವೆ ತುಂಬ ಕಡಿಮೆ ಬೆಲೆದು. ಸೊ ಅದನ್ನು ಕೂಡ ಉಪಯೋಗಿಸೋದಕ್ಕೆ ಸಾಧ್ಯತೆ ಇದೆ. ಆದರೆ ಅದು ಚಿಕ್ಕ ಸಿಮೆಂಟ್ ಕೊಳಗಳಿಗೆ ಮಾತ್ರ ಬಳಸಬೇಕಾಗ್ತದೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಲಂಬವಾಗಿ ಜೋಡಿಸಿರುವಂತಹ ಪ್ಲಾಸ್ಟಿಕ್ ಟ್ರೇಗಳನ್ನು ಕೂಡ ಕಪ್ಪೆ ಚಿಪ್ಪುಗಳನ್ನು ಬಿಡೋದಕ್ಕೆ ಬಳಸ್ಕೋಬಹುದು. ಇನ್ನು ನಾವು ನಮ್ಮ ಕೊಳಕ್ಕೆ ಒಂದು ಆಳವಾದ ಪ್ಲಾಸ್ಟಿಕ್ ಟ್ರೇನ ಉಪಯೋಗಿಸ್ಕೊಂಡು ಮಾಡ್ತೀವಿ ಅಂತಂದರೆ ಮೊದಲು ಈ ಟ್ರೇಗೆ ನೀರಿನ ಬಾಟಲ್ಗಳನ್ನು ಪ್ಲಾಸ್ಟಿಕ್ ಹಗ್ಗದಿಂದ ಕಟ್ಟಬೇಕಾಗ್ತದೆ. ಈ ಕಟ್ಬಿಟ್ಟಿತೇ ಸಿದ್ಧವಾದ ನಂತರ ಇದಕ್ಕೆ ಚೆನ್ನಾಗಿ ತೊಳೆದಂತಹ ಕಪ್ಪೆ ಚಿಪ್ಪುಗಳನ್ನು ಟ್ರೇನಲ್ಲಿ ಇರಿಸಬೇಕಾಗ್ತದೆ. ಇರಿಸಿ ಇದನ್ನು ನಾವು ತಗೊಂಡೋಗಿ ಬಿಡಬೇಕಾಗ್ತದೆ. ಇನ್ನು ಈ ಹೊರಗಡೆ ನಾವು ಕೊಳಗಳನ್ನು ಮಾಡಿದಾಗ ಅಲ್ಲಿ ಬಿಸಿಲು ನೇರವಾಗಿ ಬೀಳ್ತಾ ಇರ್ತದೆ. ಆ ಬಿಸಿಲು ನೇರವಾಗಿ ಬಿದ್ದಾಗ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಒಂದು ಪ್ಲಾಂಕ್ಟನ್ಗಳ ಬೆಳವಣಿಗೆ ಆಗ್ತದೆ. ಅದನ್ನು ತಡೆಗಟ್ಟಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಶೇಡ್ ನೆಟ್ಟನ್ನು ಚಪ್ಪರವಾಗಿ ಇಲ್ಲಿ ಕಟ್ಟಬೇಕಾಗ್ತದೆ. ಮತ್ತು ಪ್ರತಿದಿನ ನೀರಿನ ಮಟ್ಟ ಮತ್ತು ಗುಣಮಟ್ಟದ ಮೇಲೆ ನಾವು
ಗಮನವನ್ನು ಇಟ್ಟು ಸತ್ತಂತಹ ಕಪ್ಪೆ ಚಿಪ್ಪುಗಳನ್ನು ಹೊರಗಡೆ ಹಾಕಬೇಕಾಗ್ತದೆ. ಮತ್ತು ಟ್ರೇಗಳ ಮೇಲೆ ಕೆಲವು ಸಂದರ್ಭದಲ್ಲಿ ಪಾಚಿಗಳ ಬೆಳವಣಿಗೆ ಕಂಡುಬರ್ತದೆ. ಅದನ್ನು ನಾವು ಕ್ಲೀನ್ ಮಾಡಬೇಕಾಗ್ತದೆ. ಸುಮಾರು 10ರಿಂದ 15 ದಿನಗಳಿಗೆ ಒಮ್ಮೆ ನಾವು 25% ಅಷ್ಟು ತಳಭಾಗದ ನೀರನ್ನು ತೆಗೆದು ಶುದ್ಧವನ್ನು ಮಾಡಬೇಕಾಗ್ತದೆ. ಸೊ ಹೀಗೆ ನಾವು ಒಂದು ಸುಮಾರು 15 ದಿನಗಳವರೆಗೆ ನೋಡ್ತಾ ಹೋದಾಗ ಯಾವುದೇ ಸಾವು ಸಂಭವಿಸದೇ ಇದ್ದಾಗ ಈ ಒಂದು ಸಾಕಣೆಯನ್ನು ನಾವು 1ರಿಂದ 2 ತಿಂಗಳವರೆಗೂ ಕಪ್ಪೆ ಚಿಪ್ಪುಗಳನ್ನು ಅದೇ ಇದರಲ್ಲಿ ಸಾಕಣೆಯನ್ನು ಮುಂದುವರಿಸಿ ನಮ್ಮ ನೀರಿಗೆ ಹೊಂದಿಸ್ಕೊಳ್ಬೇಕಾಗ್ತದೆ. ಆ ನಂತರ ನಾವು ನ್ಯೂಕ್ಲಿಯಸನ್ನು ಅಳವಡಿಕೆ ಮಾಡೋದಕ್ಕೋಸ್ಕರ ಈ ಕಪ್ಪೆ ಚಿಪ್ಪುಗಳನ್ನು ಬಳಸೋದಕ್ಕೆ ಸಿದ್ಧವಾಗ್ತವೆ. ಈ ನ್ಯೂಕ್ಲಿಯಸನ್ನು ನಾವು ಸೇರಿಸಬೇಕಾದ್ರೆ ಮೊದಲು ಲೇಬಲಿಂಗ್ ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಸುಲಭವಾಗಿ ಗುರುತಿಸೋದಕ್ಕೋಸ್ಕರ ಲೇಬಲಿಂಗ್ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ಸ್ಟೀಲ್ ಪಾತ್ರೆ ಮೇಲೆ ಬರೆಯುವಂತಹ ಒಂದು ಏನು ಉಪಕರಣ ಇದೆ, ಆ ಉಪಕರಣದ ಮೂಲಕ ನಾವು ಅದರಲ್ಲಿ ಕೋಡ್ ಅಥವಾ ಗುರುತನ್ನು ಅಥವಾ ಒಂದು ಅಕ್ಷರವನ್ನು ಬರೆದು ಸುಲಭವಾಗಿ ಗುರುತು ಹಾಕೋದಕ್ಕೆ ಕಂಡುಹಿಡಿಯೋದಕ್ಕೆ ನಾವು ಅನುಕೂಲ ಮಾಡ್ಕೋಬೇಕಾಗ್ತದೆ. ನಂತರ ನಾವು ನ್ಯೂಕ್ಲಿಯಸನ್ನು ತಯಾರು ಮಾಡಬೇಕಾಗ್ತದೆ. ಈ ನ್ಯೂಕ್ಲಿಯಸನ್ನು ತಯಾರು ಮಾಡಬೇಕಾದ್ರೆ ನಾವು ಜೈವಿಕ ಹೊಂದಾಣಿಕೆಯ ವಸ್ತುಗಳಾದಂತಹ ಈ ಅಕ್ರಿಲಿನ್ ಪುಡಿ ಮತ್ತು ಅದರ ಜೊತೆ ಕೋಲ್ಡ್ ಕ್ಯೂರ್ ಸೊಲ್ಯೂಷನ್ ಕೂಡ ಬರ್ತದೆ. ಇವೆರಡು ಮಿಶ್ರಣ ಮಾಡಿದಾಗ ಅದು ಸೆಮಿ ಸಾಲಿಡ್ ಆಗಿ ಅದು ಮಿಶ್ರಣ ಆಗ್ತದೆ. ಅದನ್ನು ಅಚ್ಚುಗಳಿಗೆ ಟ್ರಾನ್ಸ್ಫರ್ ಮಾಡಿ ನಂತರ ಅದು ಗಟ್ಟಿಯಾಗ್ತದೆ. ಗಟ್ಟಿಯಾದ ನಂತರ ಅಚ್ಚುಗಳಿಂದ ಅದನ್ನು ಬೇರ್ಪಡಿಸಿ ನಾವು ಈ ಆಕೃತಿಗಳನ್ನು ತಯಾರು ಮಾಡ್ಕೋಬೇಕಾಗ್ತದೆ. ಈ ಆಕೃತಿಗಳನ್ನು ಕಪ್ಪೆ ಚಿಪ್ಪಿನ ಪುಡಿ ಮಟ್ಟಿಯ ಶೆಲ್ ಪುಡಿ ಮತ್ತು ಈ ಪರ್ಲ್ ಪೌಡರ್ ಅಂತ ಕೂಡ ಸಿಗ್ತದೆ. ಈ ಪೌಡರ್ಗಳನ್ನು ಒಂದೊಂದೇ ನಾವು ಅರಾಲ್ಡೈಟ್ ಗಮ್ಮು ಸಿಗುತ್ತೆ, ನಮಗೆ ಕಮರ್ಷಿಯಲ್ ಗಮ್ ಸಿಗುತ್ತೆ. ಆ ಗಮ್ಮನ್ನು ಉಪಯೋಗಿಸಿ ಮಾಡಿದಾಗ ನಮಗೆ ಈ ಒಂದು ಆಕೃತಿಗಳು ಮತ್ತು ನ್ಯೂಕ್ಲಿಯಸನ್ನು ಮಾಡಲಿಕ್ಕೆ ದುಂಡಾದಂತಹ ಅಥವಾ ಮೊಟ್ಟೆ ಆಕಾರದ ನ್ಯೂಕ್ಲಿಯಸನ್ನು ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಇನ್ನು ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ ಕೆಲವೊಂದು ಉಪಕರಣಗಳು ಮತ್ತು ಅಗತ್ಯ ವಸ್ತುಗಳು ಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಈ ಕಮ್ ಡೌನ್ ಎಕ್ಸ್ಟ್ರಾಕ್ಟರ್ ಅಂತ ದಂತ ವೈದ್ಯರು ಬಳಸುವಂತಹ ಕೆಲವೊಂದು ಸಾಧನಗಳು ನಮಗೆ ಬೇಕಾಗ್ತದೆ. ಈ ಗ್ರಾಫ್ಟ್ ಕಟ್ಟರ್ ಬೇಕಾಗ್ತದೆ, ಇಕ್ಕಳಕ್ಕೆ ಬೇಕಾಗ್ತದೆ, ಶೆಲ್ ಓಪನರು, ಕಪ್ಪೆ ಚಿಪ್ಪು ಹೋಲ್ಡರ್ ಬೇಕಾಗ್ತದೆ, ಅಂಗಾಂಶವನ್ನು ಕತ್ತರಿಸುವಂತಹ ಚಾಕು ಬೇಕಾಗ್ತದೆ, ಸ್ಪ್ಯಾಚುಲಾ, ಟೂತ್ ಬ್ರಷು, ಇಂಕ್ ಫಿಲ್ಲರು, ಕತ್ತರಿ, ರಿವರ್ಸ್ ನೋಸ್ ಪ್ಲೇಯರು, ಮರದ ಒಂದು ಪೆಗ್ಗಳು ಮತ್ತು ರೀಡಿಂಗ್ ಲ್ಯಾಂಪು, ಅಕ್ರಿಲಿನ್ ಪುಡಿ ಮತ್ತು ಕೋಲ್ಡ್ ಕ್ಯೂರ್ ದ್ರವ, ಅರಾಲ್ಡೈಟು, ತೆಂಗಿನ ಎಣ್ಣೆ, ಕಪ್ಪೆ ಚಿಪ್ಪಿನ ಪುಡಿ, ಈ ಪಾತ್ರೆ ಮೇಲೆ ಬರೆಯುವ ಸಾಧನ, ಅಚ್ಚುಗಳು, ಅದರಲ್ಲಿ ಬ್ರಾಸು, ರಬ್ಬರು ಮತ್ತು ಕಬ್ಬಿಣದ ವಿವಿಧ ಅಚ್ಚುಗಳು ಬರ್ತವೆ, ಅವುಗಳು ಬೇಕಾಗ್ತದೆ. ಭೂತ ಕನ್ನಡಿ ಮತ್ತು ಶಸ್ತ್ರಚಿಕಿತ್ಸಾ ಕೈಗವಸುಗಳು, ಸರ್ಜಿಕಲ್ ಮಾಸ್ಕು ಮತ್ತು ಪ್ಲಾಸ್ಟಿಕ್ ಶೀಟ್ ಇವುಗಳು ನಮಗೆ ಬೇಕಾಗ್ತದೆ. ಸೊ ಈ ಇಮೇಜ್ ಅಥವಾ ನ್ಯೂಕ್ಲಿಯಸನ್ನು ಅಳವಡಿಸೋದಕ್ಕೆ ನಾವು ಶುರು ಮಾಡಿದ್ರೆ ಅದಕ್ಕಿಂತ ಮುಂಚೆ ನಾವು ಈ ಕಪ್ಪೆ ಚಿಪ್ಪುಗಳಿಗೆ ಮದ್ದು ಬರೆಸಬೇಕಾಗ್ತದೆ. ಯಾಕೆಂತಂದರೆ ಅವು ಜೀವಂತವಾಗಿ ಇದ್ದಾಗ ಈ ಚಿಪ್ಪುಗಳನ್ನು ಅದು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ, ಅದು ತುಂಬ ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ. ಹಾಗಾಗಿ ಇದಕ್ಕೆ ಸುಲಭವಾದಂತಹ ವಿಧಾನ ಅಂತಂದರೆ ಲವಂಗದ ಎಣ್ಣೆಯನ್ನು ನಾವು ಮಿತವಾಗಿ ಬಳಸಿ ಅದಕ್ಕೆ ಮತ್ತನ್ನು ಬರೆಸಬೇಕಾಗ್ತದೆ. ಬರೆಸಿ ನಂತರ ಶೆಲ್ಲನ್ನು ಓಪನ್ ಮಾಡಿ ಅದರ ಒಳಾಂಗಗಳನ್ನು ನೋಡಿ ಸರಿಯಾದಂತಹ ಒಂದು ಅಳವಡಿಕೆ ಮಾಡಬೇಕಾಗ್ತದೆ. ಈ ನ್ಯೂಕ್ಲಿಯಸ್ ಅಳವಡಿಕೆಯಲ್ಲಿ 3 ವಿಧಾನಗಳಿದ್ದಾವೆ. ನಾವು ಮ್ಯಾಂಟಲ್ ಕುಳಿಗೆ ಈ ಡಿಸೈನರ್ ಪರ್ಲನ್ನು ಪಡೆಯೋದಕ್ಕೆ ನಾವು ಏನು ಡಿಸೈನ್ ಮಾಡಿರ್ತೀವಿ ಆ ಇಮೇಜನ್ನು ಆ ಮ್ಯಾಂಟಲ್ ಕುಳಿಗೆ ಸೇರಿಸ್ಬೇಕಾಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಮೇಬ್ ಪರ್ಲ್ ಅಥವಾ ಡಿಸೈನರ್ ಪರ್ಲ್ ಸಿಗುತ್ತೆ. ಇದರಲ್ಲಿ ಸುಮಾರು 60ರಿಂದ 70% ಬದುಕಿ ಉಳಿಯುವಂತಹ ಒಂದು ಚಾನ್ಸಸ್ ಇರ್ತದೆ. ನಾವು ಪರ್ಲನ್ನು ಪಡೀಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತೊಂದು ವಿಧಾನ ಅಂತಂದರೆ ಗೊನಡಲ್ ಅಳವಡಿಕೆ. ಈ ಜೀವಿಯ ಗೊನಡ್ಸ್ ಏನಿರ್ತದೆ ಅವುಗಳನ್ನು ನಾವು ಗುರುತಿಸಿ ಅದಕ್ಕೆ ಸೇರಿಸುವಂಥದ್ದು. ಯಾಕೆ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತಂದರೆ ಇಲ್ಲಿ ದುಂಡಾದಂತಹ ಒಂದು ನ್ಯೂಕ್ಲಿಯಸನ್ನು ಸೇರಿಸಿದಾಗ ಅದು ಎಲ್ಲಿಗೂ ಅಂಟ್ಕೊಳ್ಳೋದಿಲ್ಲ, ಅದ್ರ ಒಳಗಡೆ ಇರುತ್ತೆ. ನಾವು ಮುತ್ತಾದ ಮೇಲೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಈ ಒಂದು ಗೊನಡಲ್ ಅಳವಡಿಕೆಯಲ್ಲಿ 2 ವಿಧಗಳಿದ್ದಾವೆ. ನ್ಯೂಕ್ಲಿಯಸ್ ವಿಧಾನ ಮತ್ತು ನ್ಯೂಕ್ಲಿಯಸ್ ಅಲ್ಲದ ವಿಧಾನ, 2 ವಿಧಾನಗಳಿದ್ದಾವೆ. ನ್ಯೂಕ್ಲಿಯಸ್ ಅಲ್ಲದ ವಿಧಾನ ಅಂದಾಗ ನಾವು ನ್ಯೂಕ್ಲಿಯಸನ್ನು ಸೇರಿಸೋದಿಲ್ಲ, ಬದಲಾಗಿ ಬೇರೆ ಜೀವಿಯಿಂದ, ಕಪ್ಪೆ ಚಿಪ್ಪಿನ ಜೀವಿಯಿಂದ ಮ್ಯಾಂಟಲ್ ಟಿಶ್ಯೂವನ್ನು ಕಟ್ ಮಾಡಿ ತಂದು ಈ ಒಂದು ಜೀವಿಯ ಗೊನಡ್ಗೆ ಸಣ್ಣ ಸರ್ಜರಿ ಮೂಲಕ ಒಂದು ಕಟ್ಟನ್ನು ಮಾಡಿ
ಆ ಕಟ್ನ ಒಳಗಡೆ ನಾವು ಈ ಒಂದು ಮ್ಯಾಂಟಲ್ ಟಿಶ್ಯೂ ಪೀಸನ್ನು ಸೇರಿಸ್ತೇವೆ. ಅದು ನಂತರ ಪರ್ಲಾಗಿ ಬೆಳೆಯುತ್ತೆ. ಇದನ್ನು ನಾವು ಪ್ಯೂರ್ ಪರ್ಲ್ ಅಂತ ಹೇಳ್ತೀವಿ. ಯಾಕೆಂತಂದರೆ ಇದ್ರ ಒಳಗಡೆ ಯಾವುದೇ ರೀತಿಯ ಗಟ್ಟಿಯ ವಸ್ತು ಇರೋದಿಲ್ಲ. ಇನ್ನು ನ್ಯೂಕ್ಲಿಯಸ್ ವಿಧಾನದಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಗಟ್ಟಿಯಾದ ವಸ್ತುವಿನಿಂದ ಮಾಡಿದಂತಹ ನ್ಯೂಕ್ಲಿಯಸನ್ನು ನಾವು ಗೊನಡ್ಗೆ ಸೇರಿಸ್ತೀವಿ. ಈ ಒಂದು ವಿಧಾನದಲ್ಲಿ 25-30% ಬದುಕಿ ಉಳಿಕೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇದೇ ರೀತಿ ಮ್ಯಾಂಟಲ್ ಅಂಗಾಂಶಕ್ಕೂ ಕೂಡ ನಾವು ಈ ನ್ಯೂಕ್ಲಿಯಸನ್ನು ಅಳವಡಿಸಬಹುದು. ಇಲ್ಲಿಯೂ ಕೂಡ 2 ವಿಧಾನಗಳಿದ್ದಾವೆ. ನ್ಯೂಕ್ಲಿಯಸ್ ಅಲ್ಲದ ವಿಧಾನ, ಇದರಲ್ಲಿ ಮ್ಯಾಂಟಲ್ ಟಿಶ್ಯೂ ಪೀಸನ್ನು ಸೇರಿಸ್ತೀವಿ. ನ್ಯೂಕ್ಲಿಯಸ್ ವಿಧಾನದಲ್ಲಿ ನಾವು ದುಂಡಾದಂತಹ ಇಲ್ಲಿ ಸಣ್ಣ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸಾಮಾನ್ಯವಾಗಿ 2 mಗಿಂತ ಕಮ್ಮಿ ಸೈಜಿನ ನಾವು ದುಂಡಾದಂತಹ ನ್ಯೂಕ್ಲಿಯಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಯಾಕೆಂತಂದರೆ ಇಲ್ಲಿ ಮಾಂಸಖಂಡದ ದಪ್ಪ ಕಮ್ಮಿ ಇರುತ್ತೆ. ಆದ್ದರಿಂದ ಹೆಚ್ಚಿನ ದಪ್ಪದ ನ್ಯೂಕ್ಲಿಯಸನ್ನು ಸೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಲ್ಲಿಯೂ ಕೂಡ ನಮಗೆ 2 ರೀತಿಯ ಒಂದು ಪರ್ಲನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಈ ಶುದ್ಧವಾದಂತಹ ನಾಕ್ರೆಯನ್ನು ಅದು ಕೋಟ್ ಮಾಡಿ ಅಕ್ಕಿ ಮುತ್ತುಗಳನ್ನು ಮಾಡಿಕೊಡ್ತದೆ. ಅದನ್ನು ಪ್ಯೂರ್ ಪರ್ಲ್ ಅಂತ ಹೇಳ್ತೇವೆ. ಇನ್ನು ನ್ಯೂಕ್ಲಿಯಸ್ ಅಳವಡಿಕೆಯ ನಂತರ ನಾವು ಈ ಕಪ್ಪೆ ಚಿಪ್ಪುಗಳನ್ನು ನಾವು ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟನ್ನು ಮಾಡಿ ನಾವು ಅವುಗಳಿಗೆ ಉಪಚಾರ ಮಾಡಬೇಕಾಗ್ತದೆ. ಇಲ್ಲಾಂತಂದರೆ ನಾವು ಸರ್ಜಿಕಲ್ ಕಟ್ಟನ್ನು ಮಾಡಿರ್ತೀವಿ, ಅದರ ಮೂಲಕ ಬ್ಯಾಕ್ಟೀರಿಯಾಗಳ ಒಂದು ಬೆಳವಣಿಗೆಯಾಗಿ ಅದು ದೇಹಕ್ಕೆ ಹೋಗಿ ತೊಂದರೆ ಕೊಡುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಅವುಗಳ ಸಾವಿಗೆ ಕಾರಣ ಆಗ್ತದೆ. ನಂತರ ನಾವು ಕಪ್ಪೆ ಚಿಪ್ಪುಗಳನ್ನು ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಅದು ಸತ್ತಿದವ ಇಲ್ವಾ. ಒಂದು ವೇಳೆ ಸತ್ತಿರುವಂತಹ ಕಪ್ಪೆ ಚಿಪ್ಪುಗಳು 2 ಕವಾಟಗಳು ಅಥವಾ ಚಿಪ್ಪುಗಳು ಬೇರ್ಪಡಿಸ್ಬಿಟ್ಟಿರ್ತವೆ. ಇನ್ನು ಜೀವಂತವಾಗಿರುವಂತಹದ್ದಾದರೆ ಅದು ಮುಚ್ಚಿರ್ತವೆ. ಸತ್ತೋಗಿದರೆ ಅವು ಓಪನ್ ಆಗಿ ಬಾಯ್ಬಿಟ್ಟಿರ್ತವೆ. ಸೊ ಈ ರೀತಿ ನಾವು ಐಡೆಂಟಿಫೈ ಮಾಡಿ ಸತ್ತಿರುವಂಥವನ್ನು ತೆಗೆದು ಹೊರಗಡೆ ಆಗಬೇಕು. ಆ ನಂತರ ನಾವು ಅವುಗಳನ್ನು 5-7 ದಿನಗಳ ಕಾಲ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ನಂತರ ನಾವು ಸಾಕಣೆ ಕೊಳಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಈಗಾಗಲೇ ಹೇಳಿದ್ದೀನಿ, ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಬಿಟ್ಟು ಸಾಕಣೆ ಮಾಡ್ಬೋದು ಅಂತ. ಯಾವುದಾದ್ರೂ ನಾವು ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೇನೆ ನಾವು ಈ ಸಾಕಣೆ ಕೊಳದಲ್ಲಿ ಅವುಗಳನ್ನು ಬಿಡಬಹುದು. ಮತ್ತು ಪ್ರತಿದಿನ ನಾವು ಅವುಗಳನ್ನ ಗಮನಿಸ್ತಾ ಇರಬೇಕಾಗ್ತದೆ, ತೆಗೆದು ನೋಡಬೇಕಾಗ್ತದೆ, ಸತ್ತಿದವ ಬದುಕಿದವ ಅಂತ ನೋಡಬೇಕಾಗ್ತದೆ. ಹಾಗೆ ನಾವು ನಮ್ಮ ಕೊಳದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೂಕ್ಷ್ಮಜೀವಿಗಳ ಆಹಾರ ಅದಕ್ಕೆ ಸಿಗ್ತಾ ಇದೆಯಾ ಅನ್ನೋ ಕೂಡ ಅದನ್ನು ನೋಡಬೇಕಾಗ್ತದೆ. ಇನ್ನು ಸಾಕಣೆಯ ಸಮಯದಲ್ಲಿ ನೀರಿನ ಗುಣಮಟ್ಟವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಇದು ಕೂಡ ಸಾವಿಗೆ ಕಾರಣ ಆಗಿಬಿಡುತ್ತೆ. ಇಲ್ಲಿ ನಾವು ನೀರಿನ ಗುಣಮಟ್ಟವನ್ನು ಏನು ನಾವು ಹೇಳ್ತೇವೆ, ಅದರ ನಿಯತಾಂಕಗಳು ಎಷ್ಟು ಇರಬೇಕು ಅಂತಂದರೆ, ಅಥವಾ ಅಪೇಕ್ಷಣೀಯ ಮಟ್ಟಗಳು ಎಷ್ಟಿರಬೇಕು ಅಂದರೆ, ನೀರಿನ ಆಳ ಯಾವಾಗಲೂ ನಾವು ಚಿಕ್ಕ ಕಂಟೈನರ್ಗಳು ಅಥವಾ ಕೊಳಗಳಾದರೆ 75 ಸೆಂಟಿಮೀಟರ್ ಇದ್ದರೆ ಸಾಕು. ಇನ್ನು ದೊಡ್ಡ ಕೊಳಗಳಿಗೆ 100 ಸೆಂಟಿಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಆಗುತ್ತೆ. ಮತ್ತು ನೀರಿನ ಬಣ್ಣ ನೋಡಿದಾಗ ಯಾವಾಗಲೂ ತಿಳಿ ಹಸಿರು ಅಥವಾ ತಿಳಿ ಕಂದು ಬಣ್ಣ ಇರಬೇಕು. ಯಾಕೆಂದರೆ ಸೂಕ್ಷ್ಮಜೀವಿಗಳ ಬೆಳವಣಿಗೆಯಿಂದ ಈ ಬಣ್ಣ ನೀರಿಗೆ ಬಂದಿರ್ತದೆ. ಇನ್ನು ರಸಸಾರ 6.5ರಿಂದ 8.5 ಈ ಒಂದು ರೇಂಜಲ್ಲಿದ್ದಾಗ ಏನಾಗುತ್ತೆ ಅಂದರೆ ಸೂಕ್ಷ್ಮಜೀವಿಗಳ ಸರಿಯಾದ ಬೆಳವಣಿಗೆ ಆಗ್ತದೆ. ಇನ್ನು ತಾಪಮಾನ 25ರಿಂದ 35 ಸೆಂಟಿಗ್ರೇಡ್ ಇದ್ದರೆ ಸಾಕಾಗ್ತದೆ. ಇದು ಹೊರಗಡೆ ಮಾಡೋರಿಗೆ ಇದು ಕಂಟ್ರೋಲ್ ಏನಿರೋದಿಲ್ಲ, ಅದು ಪರವಾಗಿಲ್ಲ. ಇನ್ನು ನೀರಿನ ಬಗಡತೆ ಅಥವಾ ಪಾರದರ್ಶಕತೆ, ಇದಕ್ಕೋಸ್ಕರ ಒಂದು ಸಣ್ಣ ಸೆಚ್ಚಿ ಡಿಸ್ಕ್ ಅಂತ ಇದೆ. ಅದನ್ನು ತಗೊಂಡು ಅದರ ಮೂಲಕ ನಾವು ರೀಡಿಂಗ್ ಮಾಡಿದಾಗ 25ರಿಂದ 35 ಸೆಂಟಿಮೀಟರ್ ನಾವು ಆ ರೀಡಿಂಗು ಪಡಿಬೇಕು. ಆ ಒಂದು ಮಟ್ಟ ಉತ್ತಮ ಅಂತ ನಮಗೆ ಕಂಡು ಬಂದಿದೆ. ಇನ್ನು ಕರಗಿರುವಂತಹ ಆಮ್ಲಜನಕ ಯಾವಾಗಲೂ 5 mg/ಲೀಟರ್ಗಿಂತ ಹೆಚ್ಚಿದ್ರೆ ಉತ್ತಮವಾಗಿ ಆರೋಗ್ಯವಾಗಿ ಇರ್ತವೆ. ಮತ್ತು ಅಮೋನಿಯಾ ಪ್ರಮಾಣ ಕಡಿಮೆ ಇರಬೇಕಾಗ್ತದೆ, ಅದು 0.2 mg ಕಡಿಮೆ ಇರಬೇಕಾಗ್ತದೆ. ಹಾಗೆ ನೈಟ್ರೇಟ್ ಮಟ್ಟ ಕೂಡ 10 mg/ಲೀಟರ್ಗೆ ಎಂತನೂ ಕಡಿಮೆ ಇದ್ದರೆ ಒಳ್ಳೆಯದು. ಈ ಎಲ್ಲ ಸಂದರ್ಭದಲ್ಲಿಯೂ ನೈಸರ್ಗಿಕ ಆಹಾರದ ಉತ್ಪಾದನೆ ಸರಿಯಾಗಿ ಆಗಿದೆಯೇ ಮತ್ತು ಆಹಾರ ಸರಿಯಾಗಿ ಒದಗಿಸ್ತಾ ಇದ್ದೇವಾ ಅನ್ನೋದನ್ನ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗ್ತದೆ. ಸೊ ಹೀಗೆ ಸಾಕಣೆ ಮಾಡ್ತಾ ಬಂದರೆ ನಮಗೆ ಈ ಡಿಸೈನರ್ ಪರ್ಲನ್ನು ನಾವು ಸುಮಾರು 11ರಿಂದ 12 ತಿಂಗಳ ಅವಧಿ ತನಕ ನಾವು ಸಾಕಣೆ ಮಾಡಿದಾಗ ಅದಕ್ಕೆ ನಾಕ್ರೆ ಕೋಟಿಂಗ್ ಸರಿಯಾಗಿ ಒಂದು ಅಪೇಕ್ಷಣೀಯ ಮಟ್ಟಕ್ಕೆ ಒಂದು ಕೋಟಿಂಗ್ ಆಗಿರುತ್ತೆ. ಸೊ ಆಗ 1-2 ಸ್ಯಾಂಪಲ್ಗಳನ್ನು ನಾವು ತೆಗೆದು ಹಾರ್ವೆಸ್ಟ್ ಮಾಡಿ ನಾಕ್ರೆ ಕೋಟಿಂಗನ್ನು ನಾವು ಪರೀಕ್ಷೆ ಮಾಡಿ ಹಾರ್ವೆಸ್ಟ್ ಮಾಡ್ಬೋದು.
ಸೊ ಹಾರ್ವೆಸ್ಟ್ ಮಾಡಬೇಕಾದ್ರೆ ಈ ಕೊಳದ ನೀರನ್ನು ಕಡಿಮೆ ಮಾಡ್ಕೊಂಡಿದ್ದೇನೆ ಅಥವಾ ಕೊಳಕ್ಕೆ ಇಳಿದು ನಾವು ಈಸಿಯಾಗಿ ಎತ್ತೋದಾದರೆ ಎಲ್ಲ ಒಂದು ಕಪ್ಪೆ ಚಿಪ್ಪುಗಳನ್ನು ಎತ್ಕೊಬಂದು ಈ ಡಿಸೈನರ್ ಮುತ್ತನ್ನು ನಾವು ಮ್ಯಾಂಟಲ್ ಕ್ಯಾವಿಟಿಗೆ ಏನು ಇಮೇಜನ್ನು ಸೇರಿಸಿ ಮಾಡ್ತೇವೋ ಆ ಮುತ್ತನ್ನು ನಾವು ತೆಗಿಬೇಕಾದ್ರೆ ಈ ಜೀವಿಯನ್ನು ನಾವು ಸಾಯಿಸಲೇಬೇಕಾಗ್ತದೆ. ಯಾಕೆಂತಂದರೆ ಈ ಆಗದಂತಹ ಇಮೇಜು ಈ ಶೆಲ್ಗೆ ಹೋಗಿ ಅಂಟ್ಕೊಬಿಟ್ಟಿರ್ತದೆ, ಅದರ ಮೇಲೆ ಕೋಟಿಂಗ್ ಆಗಿರುತ್ತೆ, ನಾಕ್ರೆ ಅದು ಗಟ್ಟಿಯಾಗ್ಬಿಟ್ಟಿರುತ್ತೆ. ಸೊ ಅದು ಶೆಲ್ಗೆ ಅಂಟ್ಕೊಂಡಿರೋದ್ರಿಂದ ಜೀವಿಯನ್ನು ಸಾಯಿಸಿಯೇ ನಾವು ಮುತ್ತನ್ನು ಹೊರ ತೆಗಿಬೇಕಾಗ್ತದೆ. ಹೊರ ತೆಗೆದು ನಂತರ ನಾವು ಮುತ್ತು ಎಷ್ಟು ಅಗಲ ಇದೆ ಅಷ್ಟಕ್ಕೇ ಶೆಲ್ಲನ್ನು ಕಟ್ ಮಾಡಿ ಆ ಕಟ್ ಮಾಡಿದಂತಹ ಒಂದು ಮುತ್ತನ್ನು ನಾವು ಚಿನ್ನ ಅಥವಾ ಬೆಳ್ಳಿ, ಈ ಲೋಹದ ಒಂದು ಪೆಂಡೆಂಟು ಅಥವಾ ಡಾಲರ್ ಅಂತ ಏನು ಹೇಳ್ತೀವಿ ಅಂತಹ ಒಂದು ಇದಕ್ಕೆ ನಾವು ಸೇರಿಸಿ ಅದಕ್ಕೆ ಮೌಲ್ಯವರ್ಧನೆಯನ್ನು ಮಾಡಬೇಕಾಗ್ತದೆ. ಸೊ ಈ ರೀತಿ ಆ ಒಂದು ಇದನ್ನು ನಾವು ಹಾರ್ವೆಸ್ಟ್ ಮಾಡಬೇಕಾಗ್ತದೆ, ಮೌಲ್ಯವರ್ಧನೆ ಮಾಡಬೇಕಾಗ್ತದೆ. ಇನ್ನು ದುಂಡಾದಂತಹ ಮತ್ತು ಆಕಾರವಿಲ್ಲದ ಮುತ್ತುಗಳನ್ನು ಪಡೆಯೋದಕ್ಕೆ ನಮಗೆ 1.5 ರಿಂದ 2 ವರ್ಷಗಳ ಒಂದು ಸಾಕಣಾವಧಿ ಬೇಕಾಗ್ತದೆ. ಈ ಸಾಕಣೆಯ ನಂತರ ಕಪ್ಪೆ ಚಿಪ್ಪುಗಳನ್ನು ಹೊರತೆಗೆದು ಮುತ್ತುಗಳನ್ನು ಬೇರ್ಪಡಿಸೋದಕ್ಕೆ ಇಲ್ಲಿ ಸಾಯಿಸಲೇಬೇಕು ಅಂತ ಇಲ್ಲ. ಜೀವಿಗಳನ್ನು ಹೊರತೆಗೆದು ಅವುಗಳನ್ನು ಮತ್ತುಪರಿಸಿ ಆ ಒಂದು ಶೆಲ್ಗಳನ್ನು ಓಪನ್ ಮಾಡಿ ಅಥವಾ ಅಗಲ ಮಾಡಿ ಮುತ್ತು ಎಲ್ಲಿದೆ ಅಂತ ನೋಡಿ ನಮಗೆ ಆ ಮುತ್ತಿನ ಹತ್ತಿರ ಒಂದು ಸಣ್ಣ ಕಟ್ಟನ್ನು ಮಾಡಿದಾಗ ಮತ್ತು ಪ್ರೆಸ್ ಮಾಡಿದಾಗ, ಸೈಡನ್ನು ಪ್ರೆಸ್ ಮಾಡಿದಾಗ ಆ ಮುತ್ತು ಹೊರಗಡೆ ಬರ್ತದೆ, ಅದನ್ನು ನಾವು ತಗೋಬಹುದು. ಸೊ ಇಲ್ಲಿ ಜೀವಿಗೆ ಸ್ಟ್ರೆಸ್ ಆಗುತ್ತೆ ಹೊರತು ಸಂಪೂರ್ಣವಾಗಿ ಅದನ್ನು ಕೊಲ್ಲುವಂತಹ ಅಥವಾ ಸಾಯಿಸುವಂತಹ ಅಗತ್ಯ ಬರೋದಿಲ್ಲ. ಈ ರೀತಿ ನಾವು ಮುತ್ತು ತೆಗೆದ ಮೇಲೆ ಅವುಗಳಿಗೆ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟನ್ನು ಕೊಟ್ಟು ಅವು ರಿಕವರ್ ಆಗೋದಕ್ಕೆ ನಾವು ಸಹಾಯ ಮಾಡಬೇಕಾಗ್ತದೆ. ಚೆನ್ನಾಗಿ ನೋಡಿಕೊಂಡು ಆರೈಕೆ ಮಾಡಿ ಆಹಾರ ಕೊಟ್ಟು ಅವುಗಳನ್ನು ಮತ್ತೆ ಬದುಕಿಸ್ಕೊಂಡ್ರೆ ಇನ್ನೊಮ್ಮೆ ನಾವು ಅದನ್ನು ಮುತ್ತು ಉತ್ಪಾದನೆಗೆ ಬಳಸೋದಕ್ಕೆ ಅವಕಾಶ ಇದೆ. ಇನ್ನು ಈ ತೆಗೆದಂತಹ ಮುತ್ತುಗಳ ಗುಣಮಟ್ಟ ಮತ್ತು ಅದರ ಬೆಲೆ ಹೇಗೆ ಅವಲಂಬಿತ ಆಗಿರ್ತದೆ ಅಂದರೆ, ಈ ಮುತ್ತಿನಲ್ಲಿ ಎಷ್ಟು ನಾಕ್ರೆ ಕೋಟಿಂಗ್ ಆಗಿದೆ, ಆ ಕೋಟಿಂಗ್ ಎಷ್ಟು ದಪ್ಪ ಇದೆ, ಆ ದಪ್ಪದ ಮೇಲೆ ಆ ಒಂದು ಇದು ಕ್ವಾಲಿಟಿ ಮತ್ತು ಅದರ ಪ್ರೈಸು ಡಿಪೆಂಡ್ ಆಗಿರುತ್ತೆ. ಇದು ಮತ್ತು ಈ ಪ್ರೈಸು ಕೂಡ ಮುತ್ತಿನ ಗಾತ್ರ, ಬಣ್ಣ ಮತ್ತು ಮೇಲ್ಮೈನಲ್ಲಿ ಎಷ್ಟು ಹೊಳಪಿದೆ ಮತ್ತು ಆ ಮೇಲ್ಮೈನಲ್ಲಿ ಏನಾದರೂ ಸ್ಕ್ರ್ಯಾಚಸ್ ಇದೆಯಾ ಅಥವಾ ಗುರುತುಗಳಾಗಿದ್ದಾವ ಅಥವಾ ಡೆಂಟ್ ಆಗಿದೆಯಾ, ಏನಾದರೂ ಆಗಿದ್ದರೆ ಅದರ ಬೆಲೆಗಳು ಕಮ್ಮಿ ಆಗ್ತದೆ. ಸೊ ಯಾವುದೋ ಒಂದು ಗುರುತಿಲ್ಲ, ಒಳ್ಳೆಯ ಮೇಲ್ಮೈ ಇದೆ ಅಂಥದಕ್ಕೆ ಹೆಚ್ಚಿನ ಬೆಲೆ ಸಿಗುತ್ತೆ. ಸೊ ಇಲ್ಲಿ ನಾವು ಹಾರ್ವೆಸ್ಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಹಾರ್ವೆಸ್ಟ್ ಮಾಡಿ ಒಳ್ಳೆ ಕಡೆ ಇಟ್ಕೋಬೇಕಾಗ್ತದೆ. ಮತ್ತು ಗುಣಮಟ್ಟವನ್ನು ನಾವು ಹೇಗೆ ತಿಳಿಬೋದು ಅಂತಂದರೆ, ನಾವೇ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕಾಗೋದಿಲ್ಲ. ಇದಕ್ಕೋಸ್ಕರ ಈ ಜ್ಯುವೆಲರ್ಸು ತಮ್ಮದೇ ಆದಂತಹ ಮುತ್ತುರತ್ನಗಳ ಗುಣಮಟ್ಟವನ್ನು ವಿಶ್ಲೇಷಣೆ ಮಾಡುವಂತಹ ಈ ಪ್ರಯೋಗಗಳನ್ನು ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಆ ಪ್ರಯೋಗಗಳಿದ್ದಾವೆ. ಅವರಿಗೆ ನಾವು ಸ್ಯಾಂಪಲನ್ನು ಕೊಟ್ಟರೆ ಅನಾಲಿಸಿಸ್ ಮಾಡಿ ಕೊಟ್ಟಿರುವಂತಹ ಒಂದು ಪರ್ಲ್ನ ಗುಣಮಟ್ಟ ಏನು ಮತ್ತು ಅದರ ಅಂದಾಜು ಬೆಲೆ ಎಷ್ಟು ಅಂತ ಕೂಡ ಅವರೇ ನಿರ್ಧಾರ ಮಾಡಿ ನಮಗೆ ಮಾಹಿತಿಯನ್ನು ಮತ್ತು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಸೊ ಇದಕ್ಕಾಗಿ ಅವರು ಚಾರ್ಜ್ ಮಾಡ್ತಾರೆ. ಸುಮಾರು ಒಂದು ಪರ್ಲನ್ನು ಅವರು ಟೆಸ್ಟ್ ಮಾಡಿ ಕೊಡಬೇಕಾದ್ರೆ ಸುಮಾರು 750 ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ. ನಾವು ಹುಷಾರಾಗಿರ್ಬೇಕು, ಯಾಕೆಂದರೆ ಮಾಡಿರೋ ಎಲ್ಲ ಪರ್ಲ್ಗಳನ್ನು ನಾವು ಚೆಕ್ ಮಾಡಿಸೋದಕ್ಕೆ ಆಗೋದಿಲ್ಲ. ನಾವು ಪರ್ಲ್ಗೆ ಬೆಲೆಗಿಂತ ಈ ಟೆಸ್ಟ್ ಮಾಡಿಸೋ ಬೆಲೆಯೇ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾವು ಕೇರ್ಫುಲ್ ಆಗಿರಬೇಕಾಗ್ತದೆ. ಈ ಒಂದು ಉದ್ಯಮದ ಒಂದು ಸಾಮರ್ಥ್ಯವನ್ನು ಗುರುತಿಸಿ ನಮ್ಮ ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆ ಈ ಡಿಸೈನರ್ ಮುತ್ತುಗಳ ಉತ್ಪಾದನೆ ಆಗಲಿ ಅಂತ ಒಂದು ಸ್ಕೀಮನ್ನು ತಂದು ಸುಮಾರು 75% ಸಬ್ಸಿಡಿಯನ್ನು ಕೊಡ್ತಾ ಬಂದಿದೆ. ಸೊ ಈಗ ಇಲಾಖೆಗಳಲ್ಲಿ ವಿಚಾರಿಸಿದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹಾಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ನಲ್ಲಿ ಈ ಒಂದು ಒಳನಾಡು ಮೀನುಗಾರಿಕಾ ಘಟಕದಲ್ಲಿ ಸಿಹಿನೀರು ಮುತ್ತು ಕೃಷಿಯನ್ನು ಉತ್ತೇಜಿಸುವಲ್ಲಿ 3 ದಿನಗಳ ರಾಷ್ಟ್ರಮಟ್ಟದ ಕುಶಲ ತರಬೇತಿಯನ್ನು ಕೈಗೊಳ್ತಾ ಇದೆ. ಈ ತರಬೇತಿ ಪಡೆಯೋದಕ್ಕೆ ಇಚ್ಛೆಪಟ್ಟಂತಹ ರೈತರು ನನ್ನ ಮೊಬೈಲ್ ನಂಬರ್ಗೆ ತಾವು ಕರೆ ಮಾಡ್ಬೋದು. ನನ್ನ ಮೊಬೈಲ್ ನಂಬರನ್ನು ತಮಗೆ ಕೊಡ್ತೇನೆ, ತಾವು ನೋಟ್ ಮಾಡ್ಕೊಳ್ಳಿ. 9481628003. ಇನ್ನೊಮ್ಮೆ ಹೇಳ್ತೀನಿ ಸರ್, 9481628003. ಇನ್ನೊಮ್ಮೆ ಹೇಳ್ತೀರಾ? ನಾನು ಇನ್ನೊಮ್ಮೆ ಹೇಳ್ತೇನೆ, 9481628003.
162803 ಈ ನಂಬರ್ಗೆ ಕರೆ ಮಾಡಿ ತಾವು ನನ್ನ ಜೊತೆ ಮಾತಾಡ್ಬೋದು ಮತ್ತು ತರಬೇತಿಗೆ ಹೆಸರು ಕೂಡ ನೋಂದಾಯಿಸ್ಬೋದು. ಮತ್ತು ಮೀನುಗಾರಿಕೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ರೂ ನನ್ನನ್ನು ಭೇಟಿ ಮಾಡ್ಬೋದು, ಮಾಹಿತಿಯನ್ನು ಪಡಿಬೋದು. ಒಳ್ಳೆಯದು ಡಾಕ್ಟರ್ ವೆಂಕಟಪ್ಪನವರ, ಇದುವರೆಗೂ ಸಿಹಿನೀರ ಮುತ್ತು ಕೃಷಿ ಬಗ್ಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ವಂದನೆಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಿಹಿ ನೀರಿನಲ್ಲಿ ಮುತ್ತು ಕೃಷಿಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೆಂಕಟಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೃಷಿಯಲ್ಲಿ ಯಾಂತ್ರೀಕರಣದ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ಶ್ರೀದೇವಿ ಹಾಗೂ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಪ್ರವೀಣ್. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ